ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂದರೆ, ಪ್ರತಿಯೊಬ್ಬರು ಈ ಶ್ರಮ ಕಾರ್ಡ್ನ ಮಾಡಿಸ್ಕೊಳ್ಳಿ. ಯಾಕಂದರೆ ಅದರಿಂದ ತುಂಬ ಬೆನಿಫಿಟ್ ಇದೆ. ನಿಮಗೆ ಒಂದು 60 ಇಯರ್ಸ್ ಆದಮೇಲೆ ನಿಮಗೆ 3000 ರುಪೀಸ್ ಪೆನ್ಷನ್ ಬರುತ್ತೆ. ಮತ್ತು ನಿಮಗೆ ಆಕ್ಸಿಡೆಂಟ್ ಥರ ಆದರೆ ಅಪಘಾತ ವಿಮೆ ಕೂಡ ಇದೆ. ಅದು 2 lakhs ಗಂಟ ನೀವು ಈ ಶ್ರಮ ಕಾರ್ಡ್ ಮಾಡಬೇಕಾದ್ರೆ ಕೊಟ್ಟಿರ್ತಿರಲ್ಲ ನ್ಯಾಮಿನಿ, ಅವ್ರ ಹೆಸರಿಗೆ ಬರುತ್ತೆ. ಕೇಂದ್ರ ಸರ್ಕಾರದಿಂದ ಈ ಸ್ಕೀಮ್ನ ಜಾರಿಗೆ ತಂದಿದ್ದಾರೆ. ಇದು ಅಸಂಘಟಿತ ವಲಯ, ಅಂದರೆ ಯಾರು PF, EPF, ESI ಇರಲ್ವೋ ಅಂಥ ಕಾರ್ಮಿಕರು, ಕಾರ್ಪೆಂಟರು, ಆಮೇಲೆ ರೋಡ್ ಕೆಲಸ ಮಾಡುವಂಥವ್ರು, ಮತ್ತು ಅಗ್ರಿಕಲ್ಚರಲ್ಲಿ ಲೈಬರ್ಸ್ ಇರ್ತಾರಲ್ಲ ಅವರು, ಆ ಥರ ಸುಮಾರು ಸೆಕ್ಟರ್ಗಳಲ್ಲಿ ಬರ್ತಾರೆ. ಅವರೆಲ್ಲರೂ ಕೂಡ ಈ ಶ್ರಮ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಅದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು 18ಇಂದ 69 ವರ್ಷದ ತನಕ ರಿಜಿಸ್ಟರ್ ಮಾಡ್ಕೋಬೋದು. ನೀವು ನಿಮ್ಮ ಹತ್ತಿರದ CSC ಅಥವಾ ನಿಮ್ಮ ಮೊಬೈಲಲ್ಲೇ ಕೂತ್ಕೊಂಡು ಸೆಲ್ಫಾಗಿ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದರಿಂದ ತುಂಬ ಬೆನಿಫಿಟ್ ಇದೆ. ನಿಮಗೇನು ಕಾಸ್ಟ್ ಏನು ಆಗಲ್ಲ ಇದಕ್ಕೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿದೆ ನೋಡಿ, ಆಕ್ಸಿಡೆಂಟಲ್ ಡೆತ್ ಆ್ಯಂಡ್ ಡಿಸಬಿಲಿಟಿ ಕ್ಲೈಮ್ಸ್ ಥ್ರೋಟ್ ಎಕ್ಸ್ ಕ್ರೈಟೀರಿಯಾ ಇನ್ ಲಾಂಚ್ಡ್ ಫಾರ್ ದ ಎಲಿಜಿಬಲ್ ಕ್ಲೈಮೆಂಟ್ಸ್, ಕ್ಲಿಕ್ ಫಾರ್ ಗೈಡ್ಲೈನ್ಸ್ ಅಂತ ನೋಡಿ. ಇಲ್ಲಿ ನಿಮಗೆ ಅಕಸ್ಮಾತ್ ಡಿಸಬಿಲಿಟಿ ಅಂದರೆ ಅಪಘಾತದಲ್ಲಿ ಏನಾದ್ರು ಫಿಸಿಕಲಿ ಏನಾದ್ರು ಡ್ಯಾಮೇಜ್ ಆಯಿತು ಅಂದರೆ ನಿಮಗೆ ಅದು ಕೂಡ ಅಮೌಂಟ್ ಬರುತ್ತೆ. ಈ ಥರ ಇದು ಈ ಶ್ರಮ ಕಾರ್ಡು ಹೋಮ್ ಪೇಜ್. ಸ್ನೇಹಿತರೆ, ನೀವು ಸ್ಟಾರ್ಟಿಂಗ್ ಏನಾದ್ರು ಪೇಜ್ ಓಪನ್ ಮಾಡ್ಕೋಬೇಕು ಅಂದರೆ ಸಿಂಪಲ್ ಆಗಿ ಗೂಗಲ್ ಕ್ರೋಮ್ ಬಂದರೆ ನೀವು ಸರ್ಚ್ ಬಾರ್ಗೆ ಬಂದು ಈ ಶ್ರಮ ಅಂತ ಟೈಪ್ ಮಾಡಿ, ಅಲ್ಲಿ ಈ ಶ್ರಮ ಕಾರ್ಡ್ ಅಪ್ಲೈ ಅಂತ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎರಡನೇ ಸ್ಟೆಪ್ ಕಾಣುತ್ತೆ ನೋಡಿ, ಈ ಶ್ರಮ ಹೋಮ್ ಅಂತ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ರಿಜಿಸ್ಟರ್ಡ್ ಈ ಶ್ರಮ, ಆಲ್ರೆಡಿ ರಿಜಿಸ್ಟರ್ ಅಂದರೆ ಅಪ್ಡೇಟ್ ಮಾಡೋದು ಏನಾದ್ರು ಇತ್ತು ಅಂದರೆ ಅಪ್ಡೇಟ್ ಕೂಡ ಮಾಡ್ಕೋಬೋದು. ನಾನು ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ರಿಜಿಸ್ಟರ್ ಮಾಡಿ ಅಪ್ಲಿಕೇಶನ್ನ ಹ್ಯಾಕ್ ಫಿಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ರಿಜಿಸ್ಟರ್ಡ್ ವಿತ್ ಈ ಶ್ರಮ ಅನ್ನೋದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಈ ಥರ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ನಿಮಗೆ 2 ಥರ ಬರುತ್ತೆ. ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಇಲ್ಲಿ ಡಿಜಿಟಲ್ ಸೇವಾ ಅಂದರೆ CSC ಮುಖಾಂತರನೂ ಕೂಡ ಲಾಗಿನ್ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಮನೇಲಿ ಮಾಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಹತ್ತಿರದ CSC ಸೆಂಟರ್ಗೆ ಹೋಗಿ. ಈಗ ಇಲ್ಲಿ ನೀವು ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗ್ತದೆ. ನಾನು ಫೋನ್ ನಂಬರ್ ಹಾಕ್ತಾ ಇದ್ದೀನಿ. ಇಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ನ ಫಿಲ್ ಮಾಡಿ. ಇಲ್ಲಿ ಕಾಣ್ತಾ ಇದೆ, ಆರ್ ಯು ಆನ್ ಆಕ್ಟಿವ್ ಮೆಂಬರ್ ಇನ್ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್, ಅಂದರೆ ನೀವೇನಾದ್ರು PF ತಗೋತಾ ಇದ್ದೀರಾ ಅಂತ ಕೇಳ್ತಾ ಇದೆ. ನೋ ಅಂತ ಕ್ಲಿಕ್ ಮಾಡಿ. ಮತ್ತು ESI ಏನಾದ್ರು ತಗೋತಿದ್ದೀರಾ ಅಂತ ಕೇಳುತ್ತೆ. ನೋ ಅಂತ ಕ್ಲಿಕ್ ಮಾಡಿ. ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ಈಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ನೆಕ್ಸ್ಟ್ ಪೇಜಲ್ಲಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಆಧಾರ್ ನಂಬರ್ನ ಹಾಕಿ. OTP ಬೇಸಿಕ್ ಡೈಲ್ ಮಾಡ್ತಿರೋದ್ರಿಂದ OTP ಅಂತ 3 ಆಪ್ಷನ್ ಬರುತ್ತೆ. OTP ಅಂತ ಕ್ಲಿಕ್ ಮಾಡಿ. ಕೆಳಗೆ ಕಾಣ್ತಿರೋ ಕ್ಯಾಪ್ಷನ್ನ ಫಿಲ್ ಮಾಡಿ. ಇಲ್ಲಿ ಸೈಡಲ್ಲಿ ಒಂದು ಬಾಕ್ಸ್ ಇದೆ. ಆ ಬಾಕ್ಸನ್ನು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ. ಎಸ್ ಅಂತ ಬರುತ್ತೆ, ಅದನ್ನು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾದ ನಂತರ ಈ ಥರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಮತ್ತೆ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಡೀಟೇಲ್ಸ್ ಈ ಥರ ಓಪನ್ ಆಗುತ್ತೆ. ಯುವರ್ ಪರ್ಸನಲ್ ಪರ್ಟಿಕ್ಯುಲರ್ಸ್ ಫಾರ್ ಆ್ಯಸ್ ಪರ್ ಆಧಾರ್ ಅಂತ ಆಧಾರಲ್ಲಿ ಏನಿರುತ್ತೆ ಆ ಡೀಟೇಲ್ಸ್ ಇಲ್ಲಿ ಮೆನ್ಷನ್ ಆಗುತ್ತೆ, ಅಂದರೆ ಶೋ ಆಗಲ್ಲ. ಕಂಟಿನ್ಯೂ ಟು ಎಂಟರ್ ದ ಆಧಾರ್ ಡೀಟೇಲ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಹೋಗಬೇಕು. ನೆಕ್ಸ್ಟ್ ಹೋಗಬೇಕು ಅಂದರೆ ಇಲ್ಲಿ ನೋಡಿ, ಸೈಡಲ್ಲಿ ಇಲ್ಲಿ ಇದು ಕಾಲಮ್ನ ನೀವು ಫಿಲ್ ಮಾಡಬೇಕಾಗ್ತದೆ. ಅಡ್ರೆಸ್ಸು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನು, ಆಕ್ಯುಪೇಷನ್ ಮತ್ತು ಸ್ಕಿಲ್ಸು ಮತ್ತು ಬ್ಯಾಂಕ್ ಡೀಟೇಲ್ಸು. ಇವಿಷ್ಟು ಹಾಕಿದ್ರೆ 5 ಸ್ಟೆಪ್ನ ಕಂಪ್ಲೀಟ್ ಆಗುತ್ತೆ. ಈಗ ನೀವು ಒಂದೊಂದು ಸ್ಟೆಪ್ನ ಫಿಲ್ ಮಾಡ್ತಾ ಹೋಗಿ. ನಿಮ್ಮ ಇಮೇಲ್ ಇದ್ದರೆ ಹಾಕಿ. ಇಲ್ಲಿ ಮೇರಿಟಲ್ಸ್ ಅಂದರೆ ನಿಮ್ಮ ಮದುವೆ ಆಗಿದೆಯಾ, ಫಾದರ್ ನೇಮು, ಮದರ್ ನೇಮು, ಮತ್ತು ಸೋಷಿಯಲ್ ಕ್ಯಾಟಗರಿ ನಿಮ್ಮದು OBCನೇ ಯಾವುದು, ಮತ್ತು ನಿಮ್ಮ ಬ್ಲಡ್ ಗ್ರೂಪು. ಕೆಳಗಡೆ ಬಂದು ನಾಮಿನಿ ಡೀಟೇಲ್ಸ್ ಹಾಕ್ಬೇಕು. ಇಲ್ಲಿ ನ್ಯಾಮಿನಿ ನೇಮು, ನ್ಯಾಮಿನಿ ಡೇಟ್ ಆಫ್ ಬರ್ತು, ನ್ಯಾಮಿನಿ ಜೆಂಡರು, ಮತ್ತು ರಿಲೇಷನ್ಶಿಪ್ ವಿತ್ ಅಪ್ಲಿಕೆಂಟ್ಗೂ ಅವ್ರಿಗೂ ಏನು ರಿಲೇಷನ್ ಇದೆ ಅದನ್ನು ಹಾಕಬೇಕು. ಎಲ್ಲ ಫಿಲ್ ಆದ ನಂತರ ಸೇವ್ ಕಂಟಿನ್ಯೂ ಅಂತ ಕೊಡ್ತಾಯಿದ್ದೀನಿ. ನಂತರ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಅಡ್ರೆಸ್ಸನ್ನು ಫಿಲ್ ಮಾಡಬೇಕು. ನಿಮ್ಮದು ನೇಟಿವ್ ಯಾವ ಸ್ಟೇಟ್ ಬರುತ್ತೆ ಇಲ್ಲಿ ಆಟೋಮೆಟಿಕಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ತೋರಿಸುತ್ತೆ ಕರ್ನಾಟಕ. ಬಂದು ನೇಟಿವ್ ಡಿಸ್ಟಿಕ್ಕು, ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಬಂದು ಇಲ್ಲಿ ಕರೆಂಟ್ ಅಡ್ರೆಸ್ ಅಂತ ಬರುತ್ತೆ. ಅರ್ಬನ್ ಆ್ಯಂಡ್ ರೂರಲ್ ಅಂತ. ನಿಮ್ಮ ಅಡ್ರೆಸ್ಸು ರೂರಲ್ ಬರುತ್ತಾ ಇಲ್ಲ
ಇದು ಬರುತ್ತಾ ನೋಡಿ, ಪಟ್ಟಣ ಬರುತ್ತಾ ಅಂತ ನೋಡ್ಕೊಂಡು ಅದನ್ನು ರೂರಲ್ ಇದ್ರೆ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಡ್ರೆಸ್ 1 2 ಇಲ್ಲಿಗೆ ಟೈಪ್ ಮಾಡ್ಕೊಳ್ಳಿ. ಸ್ಟೇಟು, ಡಿಸ್ಟಿಕ್ಕು, ಸಬ್ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ಪಿನ್ ಕೋಡ್ನ ಹಾಕಿ. ಮತ್ತು ನೀವು ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ನಿಮ್ಮ ಅಡ್ರೆಸ್ಸಲ್ಲಿ ಮೋರ್ ದೆನ್ 25 ಇಯರ್ಸ್ ಅಂದರೆ ನಿಮ್ಮ ಹುಟ್ಟತನದಿಂದ ಅಲ್ಲೇ ಇದ್ದೀರಾ ಅಂದರೆ ಅದನ್ನೇ ಹಾಕಿ. ಇದು ಮತ್ತೆ ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ. ಎರಡು ಸೇಮ್ ಅಂತ ಬರುತ್ತೆ. ನೆಕ್ಸ್ಟು ಅದನ್ನೊಂದು ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ. ನಾನೀಗ ಫಿಲ್ ಮಾಡ್ತಾ ಇದ್ದೀನಿ. ನಾನು ಅಡ್ರೆಸ್ಸನ್ನೆಲ್ಲ ಫಿಲ್ ಮಾಡಾಯಿತು. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡ್ತೀನಿ. ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟಾದ್ಮೇಲೆ ಥರ್ಡ್ ಸ್ಟೆಪ್ ಅಂದರೆ 3ನೇ ಸ್ಟೆಪ್ ಬರುತ್ತೆ. ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾದ್ರು ಇದ್ದರೆ ಇಲ್ಲಿ ಹಾಕ್ಬೋದು. ಇಲ್ಲಿ ನೀವು ಏನು ಓದಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಸ್ಕ್ಯಾನ್ ಮಾಡಿಟ್ಟು ಇಲ್ಲಿ ಚೂಸ್ PDF ಅಂತಿದೆ ಅದು ಸೆಲೆಕ್ಟ್ ಮಾಡಿಕೊಂಡು ನೀವು ಅದನ್ನು ಸಬ್ಮಿಟ್ ಮಾಡ್ಬೋದು. ಈಗ ನನ್ನ ಕೇಸಲ್ಲಿ ಅದು ಅವ್ರ ಕ್ವಾಲಿಫಿಕೇಷನ್ ಇರೋದ್ರಿಂದ ಮಂತ್ಲಿ ಸ್ಲ್ಯಾಬ್ ಅಂದರೆ ನಿಮ್ಮ ಆದಾಯ ಇದೆ 10,000 ಬಿಲೋ ಅಂತ ಹಾಕ್ತಾಯಿದ್ದೀನಿ. ಅದರಿಂದ ನಾನೇನು ಚೂಸ್ ಮಾಡ್ಕೋತಿಲ್ಲ. ಇದು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದು ನೆಸೆಸರಿ ಇಲ್ಲ. ಮತ್ತು ನಾನು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡ್ತೀನಿ. ಕ್ವಾಲಿಫಿಕೇಷನ್ ಚೂಸ್ ಮಾಡ್ಕೋಬೇಕು ಯಾವ್ದಾರು ಒಂದು. ಬಿಲೋ ಪ್ರೈಮರಿ ಅಂತ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡ್ತೀನಿ. ಕೊಟ್ಟಾದ್ಮೇಲೆ 4ನೇ ಸ್ಟೆಪ್ ಹೋಗುತ್ತೆ. ಈ ಸ್ಟೆಪ್ಪಲ್ಲಿ ಏನು ಕೇಳುತ್ತೆ ಅಂದರೆ ನೋಡಿ, ಇಲ್ಲಿ ಆರ್ ಯು ವರ್ಕಿಂಗ್ ವಿತ್ ಎನಿ ಪ್ಲಾಟ್ಫಾರ್ಮ್ ಅಗ್ರಿಗೇಟರ್ ಆರ್ ಮೊಬೈಲ್ ಆ್ಯಪ್ ಬೇಸ್ಡ್ ಸರ್ವಿಸ್ ಪ್ರೊವೈಡರ್ ಅಂದರೆ ನೀವು ಊಬರ್, ಓಲಾ, ಜೊಮೊಟೊ ಇತ್ಯಾದಿಗಳಲ್ಲಿ ಕೆಲಸ ಮಾಡಿದ್ದೀರಾ ಅಂತ ಕೇಳುತ್ತೆ. ಇಲ್ಲ ಅಂತ ಹಾಕ್ತಾಯಿದ್ದೀನಿ. ನೋ ಅಂತ. ಇಲ್ಲಿ ಪ್ರೈಮರಿ ಆಕ್ಷನ್ ಅಂದರೆ ನಿಮ್ಮದು ಮೊದಲನೇ ಕೆಲಸ ಯಾವುದು ಅಂತ ಕೇಳುತ್ತೆ. ನಾವು ಇಲ್ಲಿ ಆಟೋಮೆಟಿಕ್ಕಾಗಿ ಅದೇ ತೋರಿಸುತ್ತೆ, ಅದನ್ನೇ ಹಾಕ್ಬೇಕು ನಾವು. ಇಲ್ಲಿ ತೋರಿಸುತ್ತೆ ನೋಡಿ, ಲೈಬರರ್ ಅಗ್ರಿಕಲ್ಚರ್ ಅಂತ. ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಹಾಕಿ ತೊಗೊಳ್ಳಲ್ಲ, ಅದು ಅಲ್ಲಿ ಕೋಡಲ್ಲಿ ಕೊಟ್ಟಿರ್ತಾರೆ. ಈಗ ಸಪೋಸ್ ನಿಮಗೆ ಯಾವ ಕೋಡ್ ಬರ್ತದೆ ಅಂತ ನೀವು ಪತ್ತೆ ಮಾಡ್ಕೋಬೇಕು ಅಂದರೆ ಈ ಥರ ಇಲ್ಲಿ NCO ಕೋಡ್ ಅಂತ ತೋರಿಸುತ್ತೆ. ಸಿಂಪಲ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಯಾರ ಮಾರ್ಕರ್ನ ಕ್ಲಿಕ್ ಮಾಡಿದ್ರೆ ನೋಡಿ ನಿಮ್ಮ ವರ್ಕು ಯಾವ ಅಂಡರಲ್ಲಿ ಬರುತ್ತೆ, ಯಾವ ಕೋಡ್ ಬರುತ್ತೆ ಅಂತ ನೋಡಿ. ಇಷ್ಟು ಕೋರ್ಸ್ಗಳೇ ಇಷ್ಟು ಇದೆ ಕೆಲಸದ ವಿಧಗಳು ನಮ್ಮ ದೇಶದಲ್ಲಿ. ಅದಕ್ಕೆಲ್ಲ ಒಂದೊಂದು ಕೋಡ್ ಕೊಟ್ಟಿರ್ತಾನೆ, ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ನೀವು ಇದರಲ್ಲಿ ಯಾವುದಿದೆ ಅಂತ ಚೂಸ್ ಮಾಡ್ಕೊಂಡು ಹಾಕಿ. ನಾನೀಗ ಲೈಬರರ್ ಅಗ್ರಿಕಲ್ಚರ್ ಹಾಕ್ತೀನಿ, ಅಂದರೆ ಕೃಷಿ ಕಾರ್ಮಿಕರು ಅಂತ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡ್ತೇನೆ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಹಾಕಿ, ಅಕೌಂಟ್ ಡೀಟೇಲ್ಸ್ ಎಲ್ಲ ಹಾಕಿ, IFSC ಕೋಡ್ ಎಲ್ಲ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡ್ತೀನಿ. ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟಾದ್ಮೇಲೆ ಒಂದು ಈ ಥರ ಪ್ರಿವ್ಯೂ ಓಪನ್ ಆಗುತ್ತೆ. ಇದನ್ನು ಒಂದ್ಸರಿ ರೀಡ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿಲ್ಲ ಅಂದರೆ ಮತ್ತೆ ಎಡಿಟ್ ಕೂಡ ಮಾಡ್ಕೋಬೋದು. ನಂದು ಎಲ್ಲ ಕರೆಕ್ಟಾಗಿರೋದ್ರಿಂದ ನಾನೀಗ ಸಬ್ಮಿಟ್ ಅಂತ ಕೊಡ್ತಾಯಿದ್ದೀನಿ. ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲೊಂದು ಟಿಕ್ ಬಾಕ್ಸ್ ಇದೆ, ಅದನ್ನು ಟಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನೋಡಿ ನಿಮ್ಮದು ಈ ಶ್ರಮ ಕಾರ್ಡು ಜನ್ರೇಟ್ ಆಗ್ತಾಯಿದೆ. ವೆಯ್ಟ್ ಮಾಡಿ ನೋಡಿ, ಈ ಶ್ರಮ ಕಾರ್ಡು ಜನ್ರೇಟ್ ಆಯಿತು. ಇದಿಷ್ಟು ಸ್ನೇಹಿತರೆ, ದಯವಿಟ್ಟು ಯಾರೆಲ್ಲ ಈ ಸ್ಕೀಮ್ಗೆ ಇನ್ನೂ ಕೂಡ ಅರ್ಜಿ ಹಾಕಿಲ್ಲ, ದಯವಿಟ್ಟು ಈ ಶ್ರಮ ಕಾರ್ಡ್ಗೆ ಅರ್ಜಿ ಹಾಕೊಳ್ಳಿ. ತುಂಬ ಬೆನಿಫಿಟ್ ಇದೆ. ಮೇಲ್ಗಡೆ ಡೌನ್ಲೋಡ್ EAN ಅಂತ ಕಾಣ್ತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮ್ಮ ಕಾರ್ಡನ್ನು ಸೇವ್ ಮಾಡ್ಕೊಳ್ಳಿ. ಅಂದರೆ ಸೇವ್ ಬೇಕಾದ್ರೂ ಮಾಡ್ಕೋಬೋದು, ಪ್ರಿಂಟ್ ಬೇಕಾದ್ರೂ ಮಾಡ್ಕೋಬೋದು. ಇದು ಪ್ರಿಂಟ್ ತೊಗೊಂಡಾದ್ಮೇಲೆ ನೀವು ಲ್ಯಾಮಿನೇಷನ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದಿಷ್ಟು ಸ್ನೇಹಿತರೆ ಮಾಹಿತಿ. ದಯವಿಟ್ಟು ಫಸ್ಟ್ ಟೈಮ್ ಏನಾದರೂ ನಮ್ಮ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.